ಶತ್ರುಗೂ ಮಾಡ ಈ ತರ ಹುಟ್ಟಿ ಮಾಡು. ಏನಕ್ಕೆ ನೀನು ಎಲ್ಲರೂ ನಮ್ಗೆ ಏನು ಕೊಡ್ತಾ ಇರಕಲ್ಲ, ರೈತ ಮಕ್ಳು ಅಂದ್ಬಿಟ್ಟು ಎಲ್ಲ ಏನು ಕೊಡ್ತಾ ಇರಕಲ್ಲ. ಎಲ್ಲ ಸಿಟಿಲ್ ಮನೆ ಕೇಳ್ತಾರೆ, ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ನನ್ನ ಹತ್ರ ಎರಡು ಇಲ್ಲಕಲ್ಲ. ಅದೇ ನಮ್ಮ ರೈತರ ಪಾಲು. ಇದೇ ಕಾಲ ನಾವು ಕೊನೆ ಕುಡಿಯೋದು. ಹಂಗಂತ ಅಂದ್ಬಿಟ್ಟು ನೀನ್ ಸತ್ತೋಗ್ಬಿಟ್ರೆ ಎಲ್ಲ ಪರಿಹಾರ ಆಗ್ಬಿಟ್ಟದ. ನಿನಗೂ ಒಂದ್ ಹೆಣ್ಣು ಅಂತ ಸೃಷ್ಟಿ ಆಗಿರ್ತದಕ್ಕಲ್ಲ. ಕಾಯಿ ನಮ್ಮ ರೈತರಿಗೂ ಹೆಣ್ಣು ಕೊಟ್ಟೆ ಕೊಡ್ತಾರೆ. ಸಾಯಲೇಬೇಕು. ಯಾವ ಸುಳ್ಳು ಇಲ್ಲ, ಬೇಡಗಲ್ಲ. ಓ ಸುಣ್ಣ ಬಿಡಲ್ಲ, ಸಾಯ ಬಿಡಲ್ಲ. ನೋಡಿ ಹೆಣ್ಣು ಸಿಗಿಲ್ಲ ಅಂತ ಹೇಳಿ ಕಾಲು ಸರಿಯಾಗಿ ಹೆಣ್ಣು ಸಿಗಿಲ್ಲ ಅಂತ ಯಾರಪ್ಪ? ಮತ್ತೆ ನಮ್ಮಂತ ರೈತರುಗಳು ಯಾರು ಕೇಳೋದಿಲ್ಲ ಕಣ. ಎಲ್ಲಾದ್ರೂ ಒಂದು ಹೆಣ್ಣು ನೋಡೋಣ ಅಂದ್ರೆ ನೀನ್ ಗೌರ್ಮೆಂಟ್ ಕೆಲಸ ಇದ್ದದ ಅಂತ ಕೇಳ್ತಾರೆ, ಸಿಟಿಲ್ ಮನೆ ಇದ್ದದ ಅಂತ ಕೇಳ್ತಾರೆ. ಇವೆರಡು ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನನಗೂ ಸಾಕಾಗೋದೆ. ಅದಕ್ಕೆ ನಾನು ಕೊನೆ ನಿರ್ಧಾರ ಕಾಣ ಇದು. ಇದ್ರ ಮೇಲೆ ನಮ್ಗೇನು ಇಲ್ಲ. ಸರಿ ಕಣಪ್ಪ, ನೀನು ಆತ್ಮಹತ್ಯೆ ಮಾಡ್ಕೊಬಿಟ್ರೆ ಬಗೆಹರಿಸೈತೆ. ನೀನು ಇದ ಮನ್ಸಿನ ಕಿತಾಕು. ನೀನು ಬದುಕೋ ರೂಟ್ ನೋಡು. ನೀನು ಮನೆ ಎಷ್ಟೇ ನೀನು ಸತ್ತೋಗ್ಬಿಟ್ರೆ ನಿಮ್ ತಾಯಿ ತಂದೆ ನೋಡ್ಕೊಳ್ಳೋರು ಯಾರು? ಅನ್ನ ಹತ್ರ ಆಗಿಲ್ವಾ? ನಾಳೆ ಅವನೇನ್ ಮಾಡ್ಬೇಕು ಜೀವನಿಗೆ? ನೀನು ಹೆಣ್ಣು ಸಿಗ್ಲಿಲ್ಲ ಅಂತ ಮಾತ್ರ ಆತ್ಮಹತ್ಯೆ ಮಾಡ್ಕತಿ. ನಿನ್ನ ತಂದೆ ತಾಯಿ ಮಗ ಇಲ್ಲಾದಾಗ ಏನ್ ಮಾಡ್ಕೋಬೇಕು ಅವರು? ಅರ್ಥ ಮಾಡ್ಕೊಂಡಿದೀಯಾ? ಮೊದಲು ನಿನ್ನ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡು, ಆಯ್ತಾ? ನಿಮ್ಗೆ ಎಷ್ಟು ಎಕರೆ ಜಮೀನು ಐತೆ? 2 ಎಕರೆ. 2 ಎಕರೆ ಐತೆ. 1 ಗುಂಟೆಗೆ ಎಷ್ಟು ಹೋಗ್ತದೆ? 10 ಲಕ್ಷ ಹೋಗ್ತೈತಲ್ಲ. 10 ಲಕ್ಷ. 1 ಎಕರೆಗೆ ಎಷ್ಟಾಯ್ತು? 4 ಕೋಟಿ ಆಯ್ತು. 2 ಎಕರೆಗೆ 8 ಕೋಟಿ ಆಯ್ತು. ಒಬ್ಬ ಗೌರ್ಮೆಂಟ್ ಆಫೀಸರು ರಿಟೈರ್ಡ್ ಆದಾಗ 8 ಕೋಟಿ ಮನೆಗೆ ತರ್ತಾನ? ಇಲ್ಲ, ತಗೋಬೋತಾರ? ಆಮೇಲೆ ಅವ್ರಿಗೇನು ಪೆನ್ಷನ್? ಗಂಡ ಹೆಂಡತಿ ಅಷ್ಟೇನೆ. ನಿನ್ನ ಲೈಫು ಹಂಗಲ್ಲ ಕಣ. ಭೂಮಿ ತಾಯಿ ಇರೋ ಗಂಟೆನೂ ನೀ ಸಾಯ ಗಂಟೆನೂ ನಿಮ್ಮ ಲೈಫು. ಇವತ್ತು ನಿನ್ನ ಹೆಣ್ಣು ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಬಂದಿದ್ದಿ. ಇದು ಸರಿಯಲ್ಲ. ಇದು ನಿನ್ನ ಮನಸ್ಸಿನ ಕಿತಾಬು. ನಿನಗೆ ಮುಂದೆ ಭಗವಂತ ಒಳ್ಳೆ ಮಾಡ್ತಾನೆ. ರಾಯ ಸನ್ನಿಧಿಗೆ ಹೋಗಿ ರಾಘವೇಂದ್ರ ಸ್ವಾಮಿ ಸೇವೆ ಮಾಡ್ಕೊಂಡು ನಾನು ಎಣ್ಣೆತ್ತವರಲ್ಲಿ ಒಂದು ಮದುವೆ ಮಾಡ್ಕೊಳ್ತೀನಿ. ದಯಮಾಡಿ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಗೌರ್ಮೆಂಟ್ ಆಫೀಸರ್ಸ್ ಅಂತ ನೀವು ಪಟ್ಟಿಡ್ಕೊಂಡು ನಿಂತ್ಕೋಬೇಡಿ. ನಮ್ಮ ರೈತರ ಮಕ್ಕಳಿಗೆ ಒಬ್ಬ ಗೌರ್ಮೆಂಟ್ ಆಫೀಸರ್ಸ್ ಇದ್ದೀನಿ, ಅವ್ರ ಬಗ್ಗೆ ಕಾಳಜಿ ಇಟ್ಟು ಮದುವೆ ಮಾಡೋಕ್ಕೆ ಮುಂದೆ ಬನ್ನಿ.